ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಾಗೆ ನಾವೆಲ್ಲರೂ ಊರಿಗೆ ಹೊರಟಿದ್ದೀವಿ. ಪಿಂಕ್ ಸ್ಯಾರಿ ಹಾಕ್ಕೊಂಡಿರೋರು ನಮ್ಮತ್ತೆ ಅವರು ಕ್ಯಾಮ್ರಾ ಮುಂದೆ ಬರಲ್ಲ ನೀನೇ ಮಾಡ್ಕೊ ಅಂತ ಅಂದರು. ಆಯಿತು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಹೋಗೋಷ್ಟರಲ್ಲೇ 9 o'clock ಆಗಿತ್ತು ನೈಟು. ಸೊ ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸನ್ರೈಸು. ಹಾಗೆ ನಾನು ರಂಗೋಲಿ ಹಾಕೋದ್ರಿಂದ ನನ್ನ ರೊಟೀನ್ ಶುರು ಮಾಡಿಕೊಂಡೆ. ನೀವೆಲ್ಲ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಗೈಸ್, ನನಗೂ ಗೊತ್ತಾಗತ್ತೆ. ಬೆಂಗಳೂರಲ್ಲೆಲ್ಲ ಒಂದೊಂದು ರಂಗೋಲಿ ಹಾಕ್ತಾಯಿದ್ದೆ ಮನೆ ಮುಂದೆ. ಈಗ 2 ರಂಗೋಲಿ ಹಾಕಬೇಕು. ಇವತ್ತಿನ ಕ್ಯಾಮ್ರಾಮನ್ ನನ್ನ ಮಗ ಭೂಮಿಕ್. ನೆಕ್ಸ್ಟ್ ಟೈಮಿಂದ ನನ್ನ ಮಗ ಅಂತ ಹೇಳಲ್ಲ, ಭೂಮಿಕ್ ಅಂತ ನೇರವಾಗಿ ಹೇಳ್ತೀನಿ, ನಿಮಗೆ ಅರ್ಥ ಆಗಬೇಕು. ತೆಗಿತಾ ಇಲ್ಲ ವಿಡಿಯೋ ಆನಲ್ಲಿ ಇಲ್ಲ. ಹೀರೋ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಊರಲ್ಲಿದ್ದೀನಿ. ನನ್ನ ರೊಟೀನು ನನ್ನ ಊರಲ್ಲಿ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ಎಳ್ಳಿಕಾಯಿ ಮರ. ಎಷ್ಟೊಂದು ಕಾಯಿಗಳು ಬಿಟ್ಟಿದೆ. ಇದನ್ನು ಹಣ್ಣಾದರೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡೆಲ್ಲ ಕುಡಿಬೋದು. ಈಗ ಒಂದು ಹಲಸಿನ ಹಣ್ಣಾಗಿತ್ತು ಅಂತ ಕಿತ್ಕೊಂಡ್ಬಂದು ಇಟ್ಟಿದ್ದಾರೆ. ವಿಡಿಯೋ ಮಾಡಿಸ್ಲಿಲ್ಲ. ಇಲ್ಲೆಲ್ಲ ಕೋಳಿಗಳಿದ್ವು ಮುಂಚೆ, ಅದನ್ನೆಲ್ಲ ಈ ಕಡೆ ಶೆಡ್ಡೆಲ್ಲ ಮಾಡಿಬಿಟ್ಟು ಹೊಸದಾಗಿ ಇದರೊಳಗೆ ಹಾಕಿದ್ದಾರೆ. ಮೇಕೆ ಮತ್ತು ಕೋಳಿಗಳು ಎಲ್ಲನೂ ಇಲ್ಲಿದ್ದಾವೆ. ಬೆಳಿಗ್ಗೆ ಎದ್ದು ಈ ಥರ ಪ್ರಕೃತಿ ನೋಡೋಕ್ಕೆ ಬೆಂಗಳೂರಿನಲ್ಲಿ ಸಿಗಲ್ಲ. ಎಸ್ಪೆಷಲಿ ನಮ್ಮನೆ ಹತ್ರ ಅಂತೂ ಸಿಗಲ್ಲ. ಎಷ್ಟು ನವಿಲುಗಳಿದೆ, ಕೂಗ್ತಾನೆ ಇದೆ. ಕಣ್ಣಿಗೆ ಮಾತ್ರ ಒಂದು ಕಾಣಿಸ್ತಾ ಇಲ್ಲ. ಅರ್ಲಿ ಮಾರ್ನಿಂಗ್ ವಾಕ್ ಅಂತ ಹೋಗ್ತಾ ಇದ್ದೀವಿ, ಬಟ್ ತೋಟದ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ತೋಟದಲ್ಲಿ ಏನಿದೆ ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ. ಮೋಡ ಇದೆ ಈ ಸೈಡ್ ಕೂಡ. ಸ್ವಲ್ಪ ಸೂರ್ಯ ಏನಕ್ಕೆ ನೋಡ್ತಾ ಇದ್ದಾನೆ. ಅದೇ ನಮ್ಮ ಮನೆ, ಫಾರ್ಮ್ ಹೌಸ್. ಇದು ನಮ್ಮದೇ ಹಸು. ಈ ಕಡೆ ಒಂದಿದೆ, ಆ ಕಡೆ ಒಂದು ಇದೆ. ಇದ್ರ ಹೆಸರೇನು? ಹೆಸರಿಟ್ಟಿಲ್ವಾ? ಎರಡಕ್ಕೆ ಹೆಸರಿಟ್ಟಿಲ್ವಾ ಅಂತ. ಅಲ್ಲಿ ನಮ್ಮೂರಿದೆ. ಬುಡದ ಹತ್ರ ಮುಟ್ಟಬಾರ್ದು ಅಂತ ಹೇಳಿದ್ರಲ್ಲ, ಅದೇನು? ಇಲ್ಲ ಅಣ್ಣ, ಬುಡದ ಹತ್ರ ಕಟ್ ಮಾಡಿಬಿಟ್ರೆ ಅಲ್ಲಿ ಇಲ್ಲಿ ಬಂದವ ನೀವು ಇವು ಕಟ್ ಮಾಡಿರಿ ಹಿಂಗ. ಇದನ್ನು ಒಂದು ಕಡೆಗೆ ಹಾಕೋ, ಮೇಕೆಗೆ ಹಾಕೊಳ್ಳೋಣ. ಬುಟ್ಟಿ ಥರ ಜಾಗ ತೆಗೆದಿದ್ರೆ ಥರ ಇಲ್ಲಿ ಇಲ್ಲ ಅಣ್ಣ ಅದು. ಮತ್ತೆ ಏನು ಮಾಡಿದೆ ಮೊನ್ನೆ? ಇಲ್ಲಿ ಗೋವಾ ಬೆಳೆದಿದೆ. ಇಲ್ಲಿ ಇದು ಗೋವಾ. ಒಂದೊಂದ್ಸರಿ ನಮ್ಮಪ್ಪ ಇಲ್ಲಿ ಬಂದು ತೋಟಗೆ ಕಿತ್ಕೊಂಡು ನಮ್ಮ ಮನೆಗೆ ತಗೊಂಡು ಬಂದು ನಾವೆಲ್ಲರೂ ತಿನ್ಕೊಂಡು ಬರೋದು. ಯಾಕಂದರೆ ನನಗೆ ಗೋವಾ ತುಂಬ ಇಷ್ಟ. ಹಂಗೆ ಇದು ಟಚ್ಮಿನಾಥ್ ಪ್ಲಾಂಟ್. ಈ ವ್ಲಾಗಲ್ಲಿ ನಾನು ವಾಯ್ಸ್ ಓವರ್ ಕೊಡೋದಕ್ಕಿಂತ ಹಾಗೆ ರಾ ಆಗಿ ಇಡೋದೇ ನನಗೆ ಇಷ್ಟ ಆಗಿತ್ತು. ಯಾಕೆಂದರೆ ನಮ್ಮ ಕಾನ್ವರ್ಸೇಷನ್ನು ಇಷ್ಟೇ ಫ್ಲೂಯೆಂಟಾಗಿ ನಾನು ವಾಯ್ಸ್ ಓವರ್ ಕೊಡೋವಾಗ ಬರೋದಿಲ್ಲ. ಒಂಚೂರು ದಪ್ಪ ಆಗಿದೆ, ಇದು ತುಂಬಾ ದಪ್ಪ ಆಗುತ್ತೆ. ಇಷ್ಟು ದಪ್ಪ ಆಗುತ್ತೆ. ಆ್ಯಕ್ಚುಲಿ ಇನ್ನು ಮುಂದೆಗಡೆ ಇನ್ನೂ ಚೆನ್ನಾಗಿ ಬೆಳೆದಿದೆಯಂತೆ. ಇಲ್ಲಿ ಯಾಕೆ ತೆಗಿತಾ ಇದೆಯಾ, ಖಾಲಿ ಖಾಲಿ ಇದೆ ಅಂತ ಬೈತಾ ಇದ್ದಾರೆ.
ಬನ್ನಿ ಮುಂದೆಗಡೆ ಇನ್ನೂ ಚೆನ್ನಾಗಿ ಬೆಳೆದಿದೆ, ಅದನ್ನು ತೋರಿಸ್ತೀನಿ. ನನ್ನ ಪ್ರಕಾರ ಕಾಯಿಗಳು ಕಿತ್ತಾಕ್ಬೇಕಾಗಿತ್ತು ಅಂತ ನನ್ನಿದು. ಇನ್ನೂ ಮುಂದೆಗಡೆ ನೋಡಿ, ಇನ್ನೂ ಮುಂದೆ ಚೆನ್ನಾಗಿ ಬೆಳೆದಿದೆ. ನಮ್ಮದು ಮಾವಿನ ನಮ್ಮದು ಬೇರೆಯವ್ರು ಕಿತ್ಕೊಬೋದು, ಅದು ಕಳ್ಳರು ಕಿತ್ಕೊಂಡು ಹೋಗ್ತಾರಲ್ಲ ಸೈಡನ್ನ ಜಾಸ್ತಿ ಬೆಲೆ ಇದೆ. ತುಂಬ ಮುಂದೆ ಹೋಗ್ಬೇಡ ಭೂಮಿ. ನಮ್ಮ ತೋಟದಲ್ಲಿದ್ದೀನಿ, ಚೇಪಕಾಯಿ ಗಿಡ ಎಲ್ಲ ಹಾಕಿದ್ದಾರೆ, ಅದಕ್ಕೆ ನೋಡೋಕ್ಕೆ ಅಂತ ಬಂದ್ವಿ. ಇದಾದ ನಂತರ ಮನೆಗೆ ಹೋಗಿಬಿಟ್ಟು ನನ್ನ ರೊಟೀನ್ ಹೇಗಿರುತ್ತೆ ಇವತ್ತು ಊರಲ್ಲಿ ಅಂತ ತೋರಿಸ್ತೀನಿ. ತುಂಬ ಖುಷಿ ಆಗ್ತಾಯಿದೆ ಚೇಪಕಾಯಿ ಗಿಡಗಳನ್ನೆಲ್ಲ ನೋಡಿ. ಕಾಯೆಲ್ಲ ಬಂದಿದೆ, ಆ ಸೈಡೆಲ್ಲ ನಮ್ಮದೇ ಚೇಪಕಾಯಿ ಗಿಡಗಳು. ಆ ಸೈಡ್ ಇನ್ನೂ ಹೋಗಿಲ್ಲ, ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ, ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡಿ ನೀವು ಕೂಡ. ನೋಡಿ ಗೈಸ್ ಎಷ್ಟು ದಪ್ಪ ಇದೆ. ಕೆಲವೊಂದು ಗಿಡದಲ್ಲಿ ನಾರ್ಮಲ್ ಸೈಜ್ ಇರುತ್ತೆ, ಕೆಲವೊಂದು ಗಿಡದಲ್ಲಿ ತುಂಬ ದಪ್ಪದು. ಯಾವ ಸೈಡ್ ಯಾವ್ದು ಹಾಕಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಈ ಸೀಬೆಹಣ್ಣು ಗಿಡಗಳು ಹೈಬ್ರಿಡ್ ಆಗಿರೋದ್ರಿಂದ 2 ಫೀಟ್ಗಿಂತ ಜಾಸ್ತಿ ಬೆಳೆದ್ರೆ ಕಾಯಿಗಳು ಚೆನ್ನಾಗಿ ಬಿಡೋದಿಲ್ಲ ಅಂತ ಅಂತಾರೆ, ಅದಕ್ಕೋಸ್ಕರ ಕಟಿಂಗ್ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಗಿಡಗಳನ್ನ ನೋಡಿಬಿಟ್ಟು ಏನಕ್ಕೆ ಅದಿನ್ನೂ ಕಟ್ಟಿಂಗ್ ಆಗಿಲ್ಲ, ಏನಕ್ಕೆ ಉದ್ದ ಬೆಳೆಸಬಾರ್ದು ಅಂತ ಎಲ್ಲ ಕೇಳ್ತಾ ಇದ್ದೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಮುಂದೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡಿ. ಗ್ಯಾಪ್ ಆದ್ರಿಂದ ಇವಕ್ಕೆ ಇದು ಮಾಡಿಲ್ಲ, ಏನು ಮಾಡಿಲ್ಲ, ಕಟಿಂಗ್ಸ್ಗಳು ಮಾಡಿಲ್ಲ. ಈಗ ಕಟಿಂಗ್ ಮಾಡಿದ್ಮೇಲೆ ನೆಕ್ಸ್ಟ್ ಬರುತ್ತೆ. ನಮ್ಮ ಚೈಲ್ಡ್ಹುಡ್ಡಲ್ಲಿ ಸೀಬೆಹಣ್ಣು ಮರ ದೊಡ್ಡದಾಗಿ ಬೆಳೆದು ಅದರಲ್ಲೂ ಹಣ್ಣು ಬಿಡ್ತಾ ಇತ್ತಪ್ಪ. ಅದು ಬೇರೆ ಥರ ಸೀಬೆಹಣ್ಣು, ಇದು ಬೇರೆ ಥರ ಸೀಬೆಹಣ್ಣು. ಇದು ಒಂಥರ ಹೈಬ್ರಿಡ್ ಎಲ್ಲ ಫಾಸ್ಟ್ ಫುಡ್ ಇದ್ದಂಗೆ. ಒಂದು ವೈಟ್ ಅಲಹಾಬಾದ್ ಸಫೇದ್, ಒಂದು ಪಿಂಕ್ ಅಲಹಾಬಾದ್ ಸಫೇದ್. ಅಲಹಾಬಾದ್ ಚೆನ್ನಾಗಿತ್ತು. ಇಸ್ಕೊ. ಇದು ಹಣ್ಣಾಗಿದೆ ಅಂತ ಹೇಳಿ, ನಮಗೂ ಹಣ್ಣಾಗಿದೆ ಅಂತ. ಹಿಡ್ಕೊ. ನೀವು ತಿಂದಿರೋ ತೋರಿಸಿ. ಪಿಂಕೆ ಕಾಣಿಸ್ತಾ ಇಲ್ಲ ಅಲ್ಲಿ. ಪಿಂಕೆ. ಸೀಬೆಹಣ್ಣು ಮಾತ್ರ ತುಂಬ ಚೆನ್ನಾಗಿತ್ತು, ಸ್ವೀಟಾಗಿ. ನಾನು ಚೈಲ್ಡ್ಹುಡ್ಡಲ್ಲಿ ತಿನ್ನೋವಾಗ ಏನು ರುಚಿ ಇರ್ತಿತ್ತು ಅಷ್ಟೇ ಸ್ವೀಟಾಗಿತ್ತು. ಈಗ ನಾನು ಮಾರ್ಟಿಂದ ತರಿಸೋವಂಥ ಸೀಬೆಹಣ್ಣುಗಳೆಲ್ಲ ದೊಡ್ಡದಾಗಿರುತ್ತೆ, ಬಟ್ ಅದು ಸ್ವೀಟೇ ಇರಲ್ಲ, ಆ ಥರ ಇರುತ್ತೆ. ಬಟ್ ನಮ್ಮದು ತುಂಬಾ ಖರ್ಜೂರ ಥರ ಸ್ವೀಟಾಗಿರುತ್ತೆ. ಟಿಫನ್ ಮಾಡೋ ಟೈಮ್ ಆಗೋಗಿತ್ತು, ಅದಕ್ಕೆ ಮನೆ ಹತ್ರ ಬಂದ್ವಿ. ಸೊ ಫ್ಲವರ್ ಪಾಟ್ಸ್ ಎಲ್ಲ ನೋಡ್ತಾ ಇದ್ದೀನಿ, ಯಾವ ಗಿಡ ಚೆನ್ನಾಗಿದೆ, ಯಾವುದನ್ನು ಬ್ಯಾಂಗ್ಳೂರ್ಗೆ ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ನಾನು ಆ ಕಡೆ ಟಿಫನ್ ಮಾಡೋ ಅಷ್ಟರಲ್ಲಿ ರೋಬೋ ಮನೆ ಕ್ಲೀನ್ ಮಾಡಿತ್ತು. ಎಷ್ಟು ಹೆಲ್ಪ್ ಆಗ್ತಾಯಿದೆ ಈ ರೋಬೋ ಇರೋದ್ರಿಂದ ಅಂತ ಅಂದರೆ ಟೈಮ್ ಸೇವ್ ಕೂಡ ಆಗ್ತಾಯಿದೆ, ಎನರ್ಜಿ ಸೇವ್ ಕೂಡ ಆಗ್ತಾಯಿದೆ. ಮತ್ತು ಅವರಿಬ್ಬರು ತೋಟದ ಕಡೆ ಹೋದರು ಔಷಧಿ ಹೊಡಿಸ್ಬೇಕಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಹಾಗೆ ಬೇಗ ಅಡುಗೆ ಮಾಡ್ಕೊಂಬಿಡೋಣ, ಅವ್ರು ಬರೋಷ್ಟರಲ್ಲಿ ಅವ್ರಿಗೂ ಹೊಟ್ಟೆ ಹಸ್ತಿರತ್ತೆಲ್ಲ. ನನ್ನ ಮಗ ಇನ್ನೂ ಚಿಕ್ಕವನು, ಹಾಗೆ ಕ್ಯೂರಿಯಾಸಿಟಿ ಮೇಲೆ ಓಡಾಡ್ತಾ ಇದ್ದಾನೆ ನನ್ನ ಹಸ್ಬೆಂಡ್ ಜೊತೆ. ಹಾಗೆ ನುಗ್ಗೆಕಾಯಿ ಇತ್ತು, ನುಗ್ಗೆಕಾಯಿ ಸಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಬೇಳೆ ಹಾಕಿಬಿಟ್ಟು ಸಾರು ಮಾಡ್ತಾಯಿದ್ದೀನಿ ಇಲ್ಲಿ.
ನಾನು ಈ ಮಳೆನ ಎಂಜಾಯ್ ಮಾಡ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್.